ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಈಗ ತಾನೇ ಸ್ನಾನ ಮಾಡ್ಕೊಂಬಂದೆ, ಅದಕ್ಕೆ ಕೂದಲು ಹಿಂಗಿರೋದು. ಇವಾಗ ಟೈಮ್ ಎಷ್ಟು ಅಂದ್ರೆ 8:50 ಗಾಯ್ಸ್, 8:50. ಈ ಟೈಮಲ್ಲಿ ನಾನು ಕಾಲೇಜಲ್ಲಿ ಇರಬೇಕಾಯಿತು, ಆದರೆ ಇವಾಗ ಮನೇಲಿದ್ದೀನಿ. ಯಾಕಂದರೆ ಅವ್ರಿಗೆ ಎಕ್ಸಾಮ್ ನಡೀತಿದೆ. ನಮಗಿರೋದು 1:15. ಗೈಸ್, ರಿಪೋರ್ಟ್ ಬರೀಬೇಕು. 1 ಮಂತ್ ಜಾನಪದ ಲೋಕಕ್ಕೆ ಹೋಗಿದ್ವಿ, ಅದ್ರ ಬಗ್ಗೆ ರಿಪೋರ್ಟ್ ಬರ್ಕೊಡ್ಬೇಕಂತೆ. ಇವತ್ತೇ ಬರ್ಕೊಡ್ಬೇಕು. ಸೊ ಬರ್ಬಿಟ್ಟು ಸಿಗ್ತೀನಿ. ಗೈಸ್, ರಿಪೋರ್ಟ್ ಬರೋದು ಇನ್ನೂ ಇದೆ, ಆದರೆ ತಿಂಡಿ ಮಾಡೋಣ. ಇವತ್ತಿನ ತಿಂಡಿ ಪುಳಿಯೋಗರೆ. ಗೈಸ್, ರಿಪೋರ್ಟ್ ಬರ್ದಾಯಿತು. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು. ಗೈಸ್, ಈಗ ತಾನು ಕಾಲೇಜಿಂದ ಬಂದೆ, ಫ್ರೆಶ್ ಆಗಿ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಬೆಳಗ್ಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಎಂತಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಆಂಟಿ ಜೊತೆ ಮಾತಾಡ್ತಿದ್ರು. ಅದಕ್ಕೆ ಹಂಗೆ ಕಾಲೇಜಿಗೆ ಹೋಗ್ಬಿಟ್ಟೆ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಇವಾಗಿಂದ ಮಾಡ್ಕೊಂಡು ಹೋಗ್ತೀನಿ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ ಅಂದಿದ್ದಾರೆ, ಯಾಕಂದರೆ ಇವತ್ತು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಪ್ಪ, ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾಯಿದ್ದೀನಿ. ಗಾಯ್ಸ್, ದೇವಸ್ಥಾನ ಹತ್ರ ಬಂದೆ. ಈ ದೇವಸ್ಥಾನ ಹೆಸರು ಶ್ರೀ ಕೋಟೆ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ವೀಡಿಯೋ ಮತ್ತು ಫೋಟೋ ಹಿಡಿಯೋಕ್ಕೆ ಬಿಡಲ್ಲ, ಬೇಕಾದರೆ ಆಚೆ ಕಡೆಯಿಂದ ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ. ಗಾಯ್ಸ್, ಇಲ್ಲಿ 2 ದೇವಸ್ಥಾನ ಇದೆ. ಒಂದು ವೆಂಕಟೇಶ್ವರ ದೇವಸ್ಥಾನ, ಒಂದು ಶಿವನ ದೇವಸ್ಥಾನ. ಶಿವನ ದೇವಸ್ಥಾನ ಓಪನ್ ಇದೆ, ಮತ್ತು ವೆಂಕಟೇಶ್ವರ ಓಪನ್ ಇತ್ತು, ಇವಾಗ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಗಾಯ್ಸ್, ದರ್ಶನ ಆಯಿತು. ಆಮೇಲೆ ಇನ್ನೊಂದು ಹೇಳಬೇಕು, ಆಮೇಲೆ ಬರೀ ದೇವಸ್ಥಾನ ಅಂತ ಅಂದ್ಬಿಟ್ಟು ಬೈಕೊಂಬಿಡಿಲ್ಲ ಸರ್. ಗಾಯ್ಸ್, ಮನೆಗೆ ಬಂದಾಯಿತು. ನಿನ್ನೆದು ವ್ಲಾಗ್ನ ಎಡಿಟ್ ಮಾಡಿದ್ದೆ, ಎಡಿಟ್ ಮಾಡಿಬಿಟ್ಟು ಸಿಗ್ತೀನಿ. ಗಾಯ್ಸ್, ನಮ್ಮಮ್ಮ ಅಡುಗೆ ರೆಸಿಪಿ ತೋರಿಸ್ತಾನೆ ಬನ್ನಿ. ಏನು ಅಡುಗೆ ಮಾಡ್ತಿದ್ಯಾ? ಮೊಸರು ಸೆಳೆ. ನಾವು ಮೊಸರು ಸೆಳೆ ಅಂತೀವಿ. ಒಬ್ಬೊಬ್ಬರು ಒಂದೊಂಥರ ಮಜ್ಜಿಗೆ ಸಾರು ಅಂತಾರೆ, ಮೊಸರು ಸಾರು ಅಂತಾರೆ, ಗೊತ್ತಿಲ್ಲ. ಅಡುಗೆಗೆ ಏನೇನು ಹಾಕಬೇಕು ಹೇಳಂಗೆ. ಎಣ್ಣೆ ಹಾಕ್ತಿದ್ದೀನಿ, 1-2 ಟೇಬಲ್ ಸ್ಪೂನು. 1 ಸ್ಪೂನು ಜೀರಿಗೆ. 1 ಸ್ಪೂನ್ ಜೀರಿಗೆ. 1 ಗೆಡ್ಡೆ ಬೆಳ್ಳುಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ. 8-10 ಒಣಮೆಣಸಿನ್ಕಾಯಿ. 8-10 ಒಣಗಿದ ಮೆಣಸಿನ್ಕಾಯಿ. ಅವರು ಮನೆ ತಕ್ಕಂಗೆ ಏನು ಕ್ವಾಂಟಿಟಿ ಬೇಕೋ ಅದು ಮಾಡ್ಕೊಳ್ಳೋದು. ನಮ್ಮ ಮನೆಗೆ ಎಷ್ಟು ಬೇಕೋ ನಾನು ಅಷ್ಟು ಮಾಡ್ತಾಯಿದ್ದೀನಿ. 2 ಈರುಳ್ಳಿ ಮೀಡಿಯಮ್ ಸೈಜ್. 2 ಈರುಳ್ಳಿ ಮೀಡಿಯಮ್ ಸೈಜ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಒಂದು 5 ನಿಮಿಷ. 5 ನಿಮಿಷ ಅಂತ ಗೈಸ್. ಅದು ಫ್ರೈ ಆಗುತ್ತಲ್ಲ, 5 ನಿಮಿಷ. ಕಲರು ಚೇಂಜ್ ಆಗಬೇಕು, ಸ್ವಲ್ಪ ಲೈಟ್ ಗೋಲ್ಡ್ ಕಲರು ಬರಬೇಕು. ಇವಾಗ ಇದು ಫ್ರೈ ಆಯಿತು. ತಟ್ಟೆಗೆ ಹಾಕ್ಕೊಂಡು ಆರಾಕಿಟ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು. ಈಗ ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. 1-2 ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ಸೋರೆಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಬೇಯಕ್ಕಿಡ್ತೀನಿ. ಖಾರ ರುಬ್ಬಷ್ಟರಲ್ಲಿ ಬೇಯುತ್ತೆ. ಸೋರೆಕಾಯಿ ಇಲ್ಲ ಅಂದರೂ ಹಂಗೆ ಪ್ಲೈನ್ ಮಾಡ್ಕೊಬೋದು, ನಾವು ನೆಂಚ್ಕಿಡ್ಬೇಕಲ್ವಾ, ಅದಕ್ಕೆ ಸೋರೆಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಈ ಥರನೂ ಚೆನ್ನಾಗಿರುತ್ತೆ. ಸ್ವಲ್ಪ ಅರ್ಶಿನ ಹಾಕ್ತೆ, 1 ಸ್ಪೂನ್ ಉಪ್ಪು ಹಾಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಇದು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡ್ಕೊಂಡ್ಬಂದಿರೋದು. ಇದು ನಮ್ಮ ಅಜ್ಜಿ ಕಾಲದ್ದು ನಮ್ಮಮ್ಮ ಮಾಡಿರೋದು.
ನಮ್ಮ ಅಜ್ಜಿ ಹೆಂಗೆ ಮಾಡ್ತಿದ್ರು ಹಂಗೆ ನಮ್ಮಮ್ಮ ಮಾಡ್ತಾಯಿದ್ರು. ನಮ್ಮಮ್ಮ ಹೆಂಗೆ ಮಾಡ್ತಾಯಿದ್ರು ನಾನು ಹಿಂಗೆ ಮಾಡ್ತೀನಿ. ಈಗ ನೀರು ಹಾಕ್ತೀನಿ ಬೇಯಕ್ಕೆ. ಬೇಯ್ತಾ ಇರಲಿ, ಖಾರ ರುಬ್ಕೊಬೇಡ. ಸೋರೆಕಾಯಿ ಬೇಯಕ್ಕೆ ಹಾಕ್ಕೊಂಡಿದ್ವಲ್ಲ 5 ನಿಮಿಷದಲ್ಲಿ ಬೆಂದೋಗಿದೆ. ಖಾರ ರುಬ್ಬಿರೋದು ಹಾಕ್ಕೊಂಡಿದ್ದೀವಿ. ಈಗ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಿಗಿಂತ ಕಮ್ಮಿ ಹಾಕ್ತಾಯಿದ್ದೀನಿ. ಬೇಳೆ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನು, ಇಷ್ಟೇ. ಸ್ವಲ್ಪ ಉಪ್ಪು ಏನಾರು ಕಮ್ಮಿ ಇದ್ರೆ ಹಾಕ್ಕೊಂಡು ಮಳ್ಳಿಸ್ಬಿಟ್ಟು ಇದಾರದ ಮೇಲೆ ಮೊಸರು ಹಾಕ್ಕೊಳ್ಳೋದು ಅಷ್ಟೇ. ಮೊಸರು ಹಸೆಡೆ ಯಾರೈತೆ ಮೊಸರು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಒಂದು ಮುದ್ದೆ ಬಾರಿಸ್ತಾ ಇದ್ರೆ ಸೂಪರಾಗಿರುತ್ತೆ. ಗಾಯ್ಸ್ ನೋಡಿದ್ರಲ್ಲ, ಮೊಸರು ಸಲ ಸಾರು ಮನೇಲಿ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ. ನಮ್ಮಮ್ಮ ನೋಡ್ತಾರೆ. ಇವತ್ತೊಂದು ಊಟ ಮುದ್ದೆ ಮತ್ತು ಮೊಸರು ಸಾಲೆ. ಗಾಯ್ಸ್ ವಿಡಿಯೋ ನಾವು ಎಂಡ್ ಮಾಡೋ ಸಮಯ. ಯಾರ್ಯಾರು ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.